ಆಚಾರ್ಯ ಪರ್ಯಂತ ಒಂದೇ ಗುರು ಪರಂಪರೆ. ಬಹಳಷ್ಟು ದಿನಗಳ ನಂತರ ಮತ್ತೆ ಭೇಟಿ ಮಾಡ್ತಾ ಇದ್ದೀವಿ. ನಿಮಿಷಾಂಬ ದೇವಿಯ ಈ ಒಂದು ಕ್ಷೇತ್ರದಲ್ಲಿ ನಮ್ಮೆಲ್ಲರಿಗೂ ಕೂಡ ಪಾರಾಯಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ದೇವಸ್ಥಾನದ ಪದಾಧಿಕಾರಿಗಳಿಗೆ ಮನಪೂರ್ವಕವಾಗಿ ಆಶೀರ್ವದಿಸ್ತಾ ನಿಮಿಷಾಂಬ ದೇವಿ ಅಂತಕ್ಕಂಥದ್ದು ಪಾರ್ವತಿ ಒಂದು ಅವತಾರ. ಮೂಲ ಸ್ವರೂಪ ಪಾರ್ವತಿ, ಅವಳನ್ನೇ ನಾವು ಇನ್ನೂ ಮೂಲ ಸ್ವರೂಪ ಹುಡ್ಕೊಂಡು ಹೋದಾಗ ರಾಜರಾಜೇಶ್ವರಿ ದತ್ತ ಮಹಾತ್ಮ ಸುಂದರಿ ಅಂತ ಹೇಳ್ತೀವಿ. ಈ ನಿಮಿಷಾಂಬಾದೇವಿ ಸೋಮವಂಶದ ಕ್ಷತ್ರಿಯರಿಗೆ ಕುಲದೇವಿ. ಸೋಮವಂಶದ ಕ್ಷತ್ರಿಯರಿಗೆ ಇದು ಕುಲದೇವಿ. ಶ್ರೀರಂಗಪಟ್ಟಣದಲ್ಲಿ ಪ್ರಧಾನ ಮೇನ್ ದೇವಸ್ಥಾನ ಶ್ರೀರಂಗಪಟ್ಟಣ. ಏನಕ್ಕಪ್ಪ ಅಂತಂದರೆ ಒಂದು ನಿಮಿಷದಲ್ಲೇ ಕೂಡ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸ್ತಕ್ಕಂಥವಳು ಅನ್ನೋದಕ್ಕೋಸ್ಕರ ನಿಮಿಷಾಂಬ ಅಂತ. ನೀವು ಶ್ರೀರಂಗಪಟ್ಟಣದಲ್ಲಿ ನೋಡಿದ್ರೆ ಸಿಟಿ ಒಳಗಡೆ ಕ್ಷಣಿಕಾಂಬ ಇದೆ. ಒಂದು ಕ್ಷಣದಲ್ಲೇ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸೋದು. ಸಾಮಾನ್ಯವಾಗಿ ನಿಮಿಷಾಂಬ ದರ್ಶನ ಮಾಡಿ ಆ ಕ್ಷಣಿಕಾಂಬವನ್ನು ನೋಡಬೇಕು ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಇಲ್ಲಿ ಅಷ್ಟೊಂದು ದೂರ ಹೋಗಿ ಒಂದು ನಿಮಿಷದಲ್ಲಿ ನಮ್ಮ ಕಷ್ಟ ಪರಿಹಾರ ಮಾಡಿಸೋಕೆ ಗಂಟೆಗಟ್ಟಲೆ ಪ್ರಯಾಣ ಮಾಡದೇ ಇಲ್ಲಿ ಜನ ಅಕ್ಕಪಕ್ಕದಲ್ಲಿ ಇರಲಿ ಇವರೆಲ್ಲ ನಿರ್ಧಾರ ತಗೊಂಡು ಇಲ್ಲೇ ದೇವಸ್ಥಾನವನ್ನು ಮಾಡಿದ್ದಾರೆ. ಬಹಳ ಉತ್ತಮವಾಗಿರ್ತದೆ. ಈ ಒಂದು ರಾಜರಾಜೇಶ್ವರಿ ನಗರ ಇಷ್ಟು ವಿಖ್ಯಾತವಾಗಿ ಪ್ರಬುದ್ಧಕ್ಕೆ ಬಂದಿದೆ ಅಂತಂದರೆ ಇದರ ಹಿಂದೆ ಇರತಕ್ಕಂಥ ಇಬ್ಬರು ಸಂತರನ್ನು ನಾವು ನೆನೆಸ್ಬೇಕಾಗುತ್ತೆ. ಮೊದಲನೇದಾಗಿ ನನ್ನ ಪರಮಗುರುಗಳಾಗಿರ್ತಕ್ಕಂಥ ತಿರುಚಿ ಮಹಾಸ್ವಾಮಿ. ನಾವಿಲ್ಲಿ ಬಂದಾಗ ಅವರು ಬಂದು ಗುಡಿಸ್ಲಿನಲ್ಲಿ ಇಲ್ಲಿ ಇದ್ದದ್ದು, ಕೆಂಚೇನಹಳ್ಳಿ ಅಂತ. ಅವಾಗೆಲ್ಲ ಬಹಳಷ್ಟು ತೊಂದರೆ ಕೊಟ್ಟರು. ಈ ಕೆಂಚೇನಹಳ್ಳಿ ಜನ ಬಹಳಷ್ಟು ತೊಂದರೆ ಕೊಟ್ಟು ತಮಿಳವನ್ನ ಯಾರೋ ಬಂದು ಇಲ್ಲೇನೋ ಮಾಡ್ತಾನಂತೆ ಅಂತ ಹೇಳಿ ಹೊಡೆದು ಬಡ್ದು ಗಲಾಟೆ ಮಾಡಿ ಭಾಳ ತೊಂದರೆ ಕೊಟ್ಟರು. ಅದಕ್ಕೆಲ್ಲವೂ ಕೂಡ ಎದೆಗುಂದಿದೆ ನಿಂತು ಎಲ್ಲ ಕಷ್ಟಗಳನ್ನು ಎಲ್ಲ ಒಂದು ಪರಿಹಾರ ಮಾಡಿ ತಿರುಚಿ ಮಹಾಸ್ವಾಮೀಜಿಗಳ ಸಂಕಲ್ಪವನ್ನು ಈಡೇರಿಸಿದ್ದು ನನ್ನ ಗುರುಗಳಾಗಿರ್ತಕ್ಕಂಥ ಶಿವಪುರಿ ಮಹಾಸ್ವಾಮಿ. ಅವರಿಬ್ಬರ ತಪಸ್ಸು ಹಾಗೂ ಕಾರ್ಯ ಈ ಒಂದು ರಾಜರಾಜೇಶ್ವರಿ ನಗರ ಇವತ್ತಿನ ಇಷ್ಟು ಪ್ರಬುದ್ಧತೆ. ಅವರು ಪ್ರವೇಶ ಮಾಡಿದಾಗ ಇಲ್ಲೆಲ್ಲ ಒಂದು ಎಕರೆ 400 ರೂಪಾಯಿ ಇತ್ತು. ಅವ್ರಿಗೆ ಆಮೇಲೆ ಬಹಳಷ್ಟು ಸಿದ್ಧಪುರುಷ ನಮ್ಮ ತಿರುಚಿ ಸ್ವಾಮಿ. ನಮ್ಮ ಪರಂಪರೆಯೇ ಸಿದ್ಧ ಪರಂಪರೆ ಅಂತ ಹೇಳಿ ಅವರ ಗುರುಗಳು ಅಷ್ಟು ಬಹಳಷ್ಟು ಪವಾಡ ಪುರುಷರು. ಅವರ ಗುರುಗಳು ಬಹಳಷ್ಟು ಪವಾಡಗಳನ್ನು ಮಾಡಿದಂಥವು. ಪ್ರತಿ ಶುಕ್ರವಾರ ಮೈಸೂರು ಮಹಾರಾಜ ಅವ್ರ ಜೊತೆ ತಿಂಡಿ ತಿನ್ನಲಿಕ್ಕೆ ಬರೋದಿಲ್ಲ, ತಿರುಚಿ ಸ್ವಾಮೀಜಿಗಳ ಜೊತೆ ತಿಂಡಿ ತಿನ್ನಲಿಕ್ಕೆ ಅಂತ. ಅವಾಗ ರೋಡ್ ಬರ್ತಿ ಅವ್ರು ಬರೋ ಕಾರಣ ನೋಡೋಕ್ಕೆ ಹಳ್ಳಿ ಜನ ಎಲ್ಲ ನಿಂತರು ಹೋಗಿಲ್ಲ, ಸಿದ್ದು ಜನ. ಈ ಒಂದು ಕ್ಷೇತ್ರ ಅಂತಂದರೆ ಈ ಕ್ಷೇತ್ರದ ಅಭಿಮಾನ ದೇವತೆ ರಾಜರಾಜೇಶ್ವರಿ, ಅವಳ ಸ್ವರೂಪನೇ ಈ ನಿಮಿಷಾಂಬ ದೇವಿ ಆಗುತ್ತೆ. ನಮಗೆ ಬಹಳ ಸಂತೋಷವಾಯಿತು. ನಾವೆಲ್ಲರೂ ಬಂದು ಇಲ್ಲಿ ನಿಮ್ಮ ದೇವಸ್ಥಾನದಲ್ಲಿ ಒಂದು ಪಾರಾಯಣ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದು ನಮಗೆ ಬಹಳ ಆನಂದವನ್ನು ತಂದಿದೆ. ನಮ್ಮ ಪರಂಪರೆಯಲ್ಲಿ ದೇವಿ ಆರಾಧನೆಯನ್ನೇ ಮಾಡೋದು ನಾವೆಲ್ಲ. ಶಿವಶಕ್ತಿಯಾಯುಕ್ತ ಅಂತ. ಆ ರಾಜರಾಜೇಶ್ವರಿ ಆರಾಧನೆ ಅಂತಂದರೆ ಶಿವನನ್ನು ಹೊರತುಪಡಿಸಿ ಅಲ್ಲ,
ಆ ಶ್ರೀಯಂತ್ರದಲ್ಲಿ ಶಿವನ ಸಹಿತವಾಗಿರ್ತಕ್ಕಂಥವಳು ಆ ಜಗದಂಬೆ. ಅದರಿಂದ ಅವಳ ಸ್ವರೂಪ ಈ ಒಂದು ನಿಮಿಷಾಂಬ. ಪ್ರಧಾನವಾಗಿ ದೇವಿಯ ಆರಾಧನೆಯನ್ನು ತೆಗೆದುಕೊಂಡಾಗ ದಶಮಹಾವಿದ್ಯೆ ಅಂತ ಮಾತನಾಡ್ತಾರೆ. 10 ವಿದ್ಯೆಗಳು. ಆ 10 ವಿದ್ಯೆಗೆ ಸರಿಸಮನಾಗಿ ಬೇರೆ ಯಾವುದೂ ವಿದ್ಯೆ ಇಲ್ಲ ಅಂತ ಹೇಳಿ. ಒಂದು ಕಾಳಿ, ತಾರಾ, ಬಗಳಾಂಬಿ, ಚಿನ್ನಮಸ್ತ, ಧೂಮಾವತಿ, ಕಮಲಾ, ಮಾತಂಗಿ, ಈ ರೀತಿಯಾಗಿ 10 ವಿದ್ಯೆಗಳು ಹೋಗುತ್ತೆ. ಭೈರವಿ, ಷೋಡಶಿ. ಈ ಷೋಡಶಿಯನ್ನೇ ನಾವು ತ್ರಿಪುರ ಸುಂದರಿ ಅಂತ ಹೇಳೋದು, ಅವಳನ್ನೇ ರಾಜರಾಜೇಶ್ವರಿ ಅನ್ನೋದು, ಅವಳನ್ನೇ ಲಲಿತಾ ಅಂತ ಹೇಳೋದು, ಎಲ್ಲವೂ ಕೂಡ ಅವಳನ್ನೇ ಪಂಚಭೂತ ಮಂಚಾದಿಶಾಯಿನ್ಯೇ ನಮಃ ಅಂತ ನೀವೆಲ್ಲರೂ ಕೂಡ ಲಲಿತಾ ಸಹಸ್ರನಾಮದ ಅರ್ಚನೆಯನ್ನು ಮಾಡ್ತೀವಿ. ಅವಳು ವಿರಾಜಮಾನ ಆಗಿರ್ತಕ್ಕಂಥ ಆ ಸಿಂಹಾಸನ ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ಇಂದ್ರ ಆ ಸಿಂಹಾಸನ 4 ಕಾಲುಗಳಾಗಿ ಆ ಈಶ್ವರ ಸದಾಶಿವನ ರೂಪದಲ್ಲಿ ಅವಳಿಗೆ ಆಸನವಾಗಿ ಮಲ್ಕೊಂಡಿದ್ದಾನೆ. ಅವಳ ಎದೆಯ ಮೇಲೆ, ಅವನ ಎದೆಯ ಮೇಲೆ ಕೂತಿರ್ತಕ್ಕಂಥವಳು. ಅದರಿಂದ ಇವಳಿಗೆ ರಾಜರಾಜೇಶ್ವರಿ. ಈ 10 ವಿದ್ಯೆಗಳು, ಅದರ ನಂತರದಲ್ಲಿ ಬಂದಿರತಕ್ಕಂಥ ಎಲ್ಲ ಉಪದೇವತೆಗಳು, ಲಕ್ಷ್ಮೀ ಇರ್ಬೋದು, ಸರಸ್ವತಿ ಇರ್ಬೋದು, ಯಾವುದೇ ದೇವಿ ದೇವತೆಗಳಿರ್ಬೋದು, ಎಲ್ಲವೂ ಕೂಡ ಆದಿಪರಾಶಕ್ತಿಯ ಕೆಳಭಾಗದಲ್ಲಿ ಬರ್ತಕ್ಕಂಥ ಅವರ ಪರಿಚಾರಕರು ಅಂತಲೇ ನಾವು ಹೇಳ್ತೇವೆ. ಆ ಲಲಿತೆ ತಾಂಬೂಲವನ್ನು ತಿಂದು ಆ ತಾಂಬೂಲ ಉಗಿತೀವಲ್ಲ, ಉಗಿತಕ್ಕಂಥ ಆ ಬಟ್ಲಿ ಯಾವುದಪ್ಪ ಅಂತಂದರೆ ಸಾಕ್ಷಾತ್ ಇಂದ್ರ ಆ ಬಟ್ಲಿನ ರೂಪದಲ್ಲಿ ಬಂದು ವಿರಾಜಮಾನ ಆಗಿದೆ. ಅದಕ್ಕೆ ಅವಳಿಗೆ ಸರಿಸಮನಾಗಿ ಬೇರೆ ಯಾವುದೂ ಇಲ್ಲ. ಅವಳ ಅವತಾರವೇ ಈ ನಿಮಿಷಾಂಬ ಅಂತ ಕೂಡ ನಾವು. ನಿಮಿಷಾಂಬನ ಆರಾಧನೆಯಿಂದ ನನ್ನಲ್ಲಿ ಕ್ಷಾತ್ರ ಧರ್ಮ ಉತ್ತೇಜನವಾಗುತ್ತೆ. ಕ್ಷಾತ್ರ ಧರ್ಮ ಹೆಚ್ಚಾಗಿ ನನ್ನಲ್ಲಿ ಉಂಟಾಗುತ್ತೆ. ಧರ್ಮವನ್ನು ಕಾಪಾಡಬೇಕಾದ್ರೆ ಪರಿಪೂರ್ಣ ಸಾತ್ವಿಕರಾಗಿದ್ದರೆ ಧರ್ಮವನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ. ಧರ್ಮವನ್ನು ನಾವು ಕಾಪಾಡಬೇಕು ಅಂತಂದರೆ ಕ್ಷಾತ್ರ ಧರ್ಮ ನಮ್ಮಲ್ಲಿರಬೇಕು, ರಜೋಪ್ರಧಾನ ಗುಣ ನಮ್ಮಲ್ಲಿರಬೇಕು. ರಜೋಪ್ರಧಾನ ಸತ್ವಗುಣ ಇದ್ದಾಗ ಮಾತ್ರ ನಾವು ನಮ್ಮ ಧರ್ಮವನ್ನು ಕಾಪಾಡಲಿಕ್ಕೆ ಸಾಧ್ಯ. ಇವತ್ತಿನ ದಿನ ನಾವು ರಜೋಪ್ರಧಾನ ಸತ್ವಗುಣದಲ್ಲಿಲ್ಲ, ತಮೋಪ್ರಧಾನ ರಜೋಗುಣದಲ್ಲಿದೆ. ಆದರೆ ಹೊರಗಡೆ ನಾವು ಸಾತ್ವಿಕರು ಸತ್ವಪ್ರಧಾನ ಅಂತ ಬಿಂಬಿಸ್ಕೋತಾ ಇದ್ದಾರೆ, ಅಷ್ಟು ಏನೂ ಇಲ್ಲ. ನಮ್ಮ ಸನಾತನ ಧರ್ಮ ಮನುಕುಲಕ್ಕೆ ಕೊಟ್ಟಂಥ ಒಂದು ವಿದ್ಯೆ ಬೇರೆ ಯಾವ ಧರ್ಮನೂ ಕೂಡ ಇವತ್ತವರೆಗೂ ಕೊಟ್ಟಿಲ್ಲ. ಈಗ ಯಾವುದೇ ಆರಾಧನೆಯನ್ನು ತೆಗೆದುಕೊಂಡ್ರೂ ಕೂಡ ಆ ದೇವಿಯ ಆರಾಧನೆಯಿಂದಲೇ ಹೊರಬಂದಿರತಕ್ಕಂಥ ಈ ಮಹಾವಿದ್ಯಾ ಮಹಾವಾಣಿ ಶ್ರುತಿ ಸ್ಮೃತಿಪ್ರಧಾಯಿನಿ ಸಾಕ್ಷಾತ್ ಸರಸ್ವತೀ ದೇವಿ ಜಿಹ್ವಾಗ್ರೆ ಮಮದಿಷ್ಟದು. ಈ ಶ್ರುತಿ ಸ್ಮೃತಿಯನ್ನು ಕೊಟ್ಟವಳು ಆ ಜಗದಂಬೆ. ಅವಳಿಗೆ ಸರಸ್ವತಿ ಅಂತ ಹೇಳಿ ಅವಳನ್ನ ನಾವು ಪೂಜೆಯನ್ನು ಮಾಡ್ತೀವಿ. ಮಹಿಷಾಸುರ ನೀವೇನು ಚಂಡಿ ಪಾರಾಯಣ ಮಾಡಬೇಕಾದ್ರೆ ಮಹಿಷಾಸುರನ ಒಂದು ಸಂಹಾರದಲ್ಲಿ ಆ ಒಂದು ಅಧ್ಯಾಯದಲ್ಲಿ ನೀವು ಓದಬೇಕಾದ್ರೆ ಮಹಿಷಾಸುರ ಆ ಜಗದಂಬೆಯನ್ನು ಕೇಳ್ತಾನೆ, ನಿನ್ನನ್ನು ಇಂದ್ರಾಣಿಯಾಗಿ ಮಾಡ್ತೀನಿ, ಯಾಕೆಂದರೆ ಇವತ್ತಿನ ದಿನ ನಾನೇ ಇಂದ್ರನಾಗಿರ್ತಕ್ಕಂಥ ನಿನ್ನ ಪಟ್ಟದ ರಾಣಿಯಾಗಿ ಮಾಡ್ತೇನೆ, ನನ್ನನ್ನು ಮದುವೆ ಮಾಡ್ಕೊ ನೀನು ಅಂತಾನೆ. ನಗ್ಬಿಟ್ಟು ಹೇಳ್ತಾಳೆ, ಹೋಗಿ ಯಾವ್ದಾದ್ರು ಎಮ್ಮೆ ಜೊತೆ ಯಾರು ರಮಿಸ್ಲಿಕ್ಕೆ ಇಚ್ಛೆಯನ್ನು ಪಡ್ತಾರಾ, ನಾನು ತ್ರಿಮೂರ್ತಿಗಳ ಜೊತೆ ರಮಿಸ್ತಕ್ಕಂಥವಳು ಅಂತ ಹೇಳ್ತಾಳೆ. ಪಾರ್ವತಿನೂ ಅವಳೇ, ಸರಸ್ವತಿನೂ ಅವಳೇ, ಲಕ್ಷ್ಮಿನೂ ಕೂಡ. ಆ 3 ಜನದ ಏಕೀಕೃತ ರೂಪವನ್ನು ನಾವು ದುರ್ಗಾ ಅಂತೀವಿ. ನೀವು ರಾಜರಾಜೇಶ್ವರಿ ಅಷ್ಟಕವನ್ನು ಹೇಳಬೇಕಾದ್ರೆ ಶುಂಭ ನಿಶುಂಭ ದೈತ್ಯ ಸಂಹಾರಿಣಿ ಅಂತಕ್ಕಂಥ ಒಂದು ಶ್ಲೋಕ ಕೂಡ ಅದರಲ್ಲಿ ಬರುತ್ತೆ. ಎಲ್ಲವನ್ನು ಕೂಡ ಹಲವಾರು ನಾಮಗಳಿಂದ ಮೂಲದಲ್ಲಿ ನಾವು ಒಂದು ತತ್ವವನ್ನು ಮಾತ್ರ ಭಜಿಸ್ತೇವೆ. ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಹನುಮಂತ ಇರ್ಬೋದು, ಹಲವಾರು ದೇವತೆಗಳಿರ್ಬೋದು.
ಈ ಪುರಾಣಗಳನ್ನು ನೋಡಿದಾಗ ಗರುಡ ಪುರಾಣವನ್ನು ತೆಗೆದಾಗ ಗರುಡನೇ ಪ್ರಧಾನ, ಮಿಕ್ಕಿದವರೆಲ್ಲರೂ ಗೌಣ್ಯ, ಅವನೇ ಪ್ರಧಾನ. ದೇವಿ ಭಾಗವತ ನೋಡಿದಾಗ ದೇವಿ ಪ್ರಧಾನ, ಭಾಗವತವನ್ನು ನೋಡಿದಾಗ ಕೃಷ್ಣ ಪ್ರಧಾನ. ವಿಷ್ಣು ಪುರಾಣವನ್ನು ನೋಡಿದಾಗ ವಿಷ್ಣು ಪ್ರಧಾನ, ಶಿವಪುರಾಣದಲ್ಲಿ ಶಿವ ಪ್ರಧಾನ. ಈ 18 ಪುರಾಣ ಹಾಗೂ 18 ಉಪಪುರಾಣಗಳಲ್ಲಿ ತೆಗೆದುಕೊಂಡಾಗ ಯಾವ್ಯಾವ ಪುರಾಣ ಇದೆ ಆ ದೇವತೆ ಪ್ರಧಾನವಾಗಿ, ಮಿಕ್ಕಿದ ದೇವತೆಗಳು ಗೌಣವಾಗ್ತಾರೆ. ಏನಪ್ಪ ಬರೆದಿರ್ತಕ್ಕಂಥವ್ರು ಒಬ್ಬರೇ, ವ್ಯಾಸ ಮಹರ್ಷಿಗಳೇ ಬರೆದಿರೋದು. ಹಾಗಾದರೆ ಏನು ಒಂದೊಂದು ರೀತಿಯಾಗಿದೆಯಲ್ಲ, ಹಾಗಾದರೆ ಯಾರು ಪ್ರಧಾನ ಅಂದಾಗ ಅಲ್ಲಿ ನಾಮಕ್ಕೆ ಹಾಗೂ ಶರೀರಕ್ಕೆ ಪ್ರಾಧಾನ್ಯತೆ ಇಲ್ಲ, ಅಲ್ಲಿ ತತ್ವಕ್ಕೆ ಪ್ರಾಧಾನ್ಯತೆ. ಆದ್ದರಿಂದನೇ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಅಂತ ಇರತಕ್ಕಂಥದ್ದು ಒಂದು, ಅದನ್ನು ಹಲವಾರು. ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಮೊಮ್ಮಕ್ಕಳಿದ್ದಾರೆ, ಮೊಮ್ಮಕ್ಕಳ ದೃಷ್ಟಿಲಿ ನೀವು ಅಜ್ಜಿ ಆದ್ರಿ, ಮಕ್ಕಳ ದೃಷ್ಟಿಲಿ ತಾಯಿ ಆದ್ರಿ, ಗಂಡನ ದೃಷ್ಟಿಲಿ ಹೆಂಡತಿ ಆದ್ರಿ, ಅಕ್ಕನ ದೃಷ್ಟಿಲಿ ತಂಗಿ ಆದ್ರಿ, ತಂಗಿ ದೃಷ್ಟಿಯಲ್ಲಿ ನೀವು ಅಕ್ಕ ಆದ್ರಿ, ಮಕ್ಕಳ ದೃಷ್ಟಿಲಿ ತಾಯಿ ಆದ್ರಿ. ಅದರಿಂದ ಹಲವಾರು ನೀವ ಅಂತಂದರೆ ನೀವಿರ್ತಕ್ಕ ನೀವೇ ಆ ಪಾತ್ರಕ್ಕೆ ನಿಮ್ಮನ್ನು ತಕ್ಕಂತೆ ಹೆಸರಿಟ್ಟು ಕರೆದು ವ್ಯವಹಾರವನ್ನು ಮುಗಿಸ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ನೀನು ಇಲ್ಲ. ಇಲ್ಲಿ ನೀವು ತಾಯಿನಾ, ಇಲ್ಲ ನೀವು ಅಕ್ಕನಾ, ನೀವು ತಂಗಿನಾ, ನೀವು ಹೆಂಡತಿನಾ ಅಂದರೆ ನೀವು ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿಕೊಂಡಾಗ ನಿಮಗೆ ಉತ್ತರ ಹೇಳ್ಕೊಳ್ಳೋದು ಗೊಂದಲವಾಗುತ್ತೆ. ನೀವೇ ಒಂದು ದೃಷ್ಟಿಲಿ ನೀವು ತಾಯಿನೂ ಅಲ್ಲ, ತಂದೆನೂ ಅಲ್ಲ, ಹೆಂಡತಿನೂ ಅಲ್ಲ, ಗಂಡನೂ ಅಲ್ಲ, ಅಪ್ಪನೂ ಅಲ್ಲ, ಮಗನೂ ಅಲ್ಲ. ನೀವು ಅಂತಕ್ಕಂಥ ಆ ವಸ್ತು ಏನಿದೆ ಅದು ಮಾತ್ರ ಸತ್ಯ. ಬೇರೆ ಎಲ್ಲವೂ ಕೂಡ ನಾವು ಮಿಥ್ಯಾ ಸ್ವರೂಪ ಅಂತ. ಅದನ್ನು ಆ ಉತ್ಕೃಷ್ಟತೆಯನ್ನು ಅರ್ಥೈಸಲಿಕ್ಕೋಸ್ಕರ ಈ 18 ಪುರಾಣಗಳು. ಈ 18 ಪುರಾಣಗಳಿಂದ ನಮ್ಮ ಸನಾತನ ಧರ್ಮ ಮನುಷ್ಯ ಯಾವ ರೀತಿ ಸುಖವಾಗಿ ಆನಂದವಾಗಿ ಎಲ್ಲರ ಜೊತೆ ಜೀವನ ನಡೆಸ್ಬೋದು ಅಂತಕ್ಕಂಥದ್ದನ್ನು ಕಥೆಯ ರೂಪದಲ್ಲಿ ತೆಗೆದುಕೊಂಡು ಬಂದ. ವೇದಗಳನ್ನು ಎಲ್ಲರೂ ಓದಲಿಕ್ಕೆ ಆಗೋದಿಲ್ಲ. ಆ ವೇದಗಳನ್ನು ಓದಿ ಅದರ ತಕ್ಕಂತೆ ನಾವು ಜೀವನ ನಡೆಸಲಿಕ್ಕೆ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ವ್ಯಾಸ ಮಹರ್ಷಿಗಳೇನು ಮಾಡಿದ್ರೆ ಒಂದು ಸ್ವಲ್ಪ ಡೈಲ್ಯೂಟ್ ಮಾಡಿ ಕಥೆಯ ರೂಪದಲ್ಲಿ 18 ಪುರಾಣಗಳು ಹಾಗೂ 18 ಉಪಪುರಾಣಗಳನ್ನು ತೆಗೆದುಕೊಂಡು ಆವಾಗ ನೀವು ತತ್ವವನ್ನು ಅರ್ಥ ಮಾಡಿಕೊಡಿ. ಅಲ್ಲಿ ಶೈವರು ವೈಷ್ಣವರು ಜಗಳಕಾಯಿ ಅನ್ನೋ ದೃಷ್ಟಿಯಲ್ಲ. ಶೈವ ಸಿದ್ಧಾಂತ ಆ ಶಿವಪುರಾಣ ಇರ್ಬೋದು, ಇಲ್ಲ ಭಾಗವತವನ್ನ ಇರ್ಬೋದು, ಎರಡನ್ನೂ ಬರೆದಿದ್ದೆ ವ್ಯಾಸ ಮಹರ್ಷಿಗಳು. ಏನಕ್ಕೆ ಅಂತಂದರೆ ಶಿವ ಇರ್ಬೋದು, ಇಲ್ಲ ವಿಷ್ಣು ಇರ್ಬೋದು, ಎರಡೂ ಕೂಡ ಏಕಸ್ವರೂಪ ಅಂತಲೇ ಹೇಳ್ತೀವಿ. ಆ ಭೇದ ಹೋಗಲಿ ಅಂತೇಳಿ ಹರಿಹರನ ರೂಪದಲ್ಲಿ ನಮ್ಮಲ್ಲಿ ದರ್ಶನವನ್ನು ಕೊಟ್ಟು, ಹರಿಹರ ಕ್ಷೇತ್ರ ದೊಡ್ಡ ಕ್ಷೇತ್ರ ಇದೆ ನಮ್ಮ ದಾವಣಗೆರೆಯಿಂದ ಮುಂಭಾಗ. ಏನು ಶಿವಲಿಂಗವನ್ನು ಈಗ ದರ್ಶನ ಮಾಡಿದ್ರೆ ನೀವು, ಆ ಶಿವಲಿಂಗದ ಕೆಳಗಡೆ ಆ ಯೋನಿಕೂಟವನ್ನು ನಾವು ವಿಷ್ಣು ಅಂತ ಹೇಳ್ತೀವಿ. ನಮ್ಮ ಆಶ್ರಮದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಪ್ರತಿಯೊಂದು ಜ್ಯೋತಿರ್ಲಿಂಗದ ಕೆಳಭಾಗದಲ್ಲಿ ಸಾಲಿಗ್ರಾಮಗಳ ಸ್ಥಾಪನೆ ಆಗಿದೆ. ಅದರ ಮೇಲ್ಭಾಗದಲ್ಲಿ ನಾವು ಈಶ್ವರಲಿಂಗವನ್ನು ಸ್ಥಾಪನೆ ಮಾಡ್ತೀವಿ. ಹರಿಹರರಲ್ಲಿ ಅಭಿನ್ನತೆ ಇರತಕ್ಕಂಥದ್ದು, ಭಿನ್ನ. ಆ ಏಕಂ ಅಂತಕ್ಕಂಥ ಒಂದು ತತ್ವ ನಮಗೆ ಗೊತ್ತಾಗಬೇಕು ಅಂತಂದರೆ ಈ ಎಲ್ಲ ಕಥೆಗಳು ಗೊತ್ತಾಗಬೇಕು. ಶೀಘ್ರವಾಗಿ ನಾವು ನಮ್ಮ ಗೊಂದಲಗಳಿಂದ ಈಚೆ ಬರಬೇಕು ಅಂತ ಆ ಪುರಾಣಗಳ ಜೊತೆ ಹಲವಾರು ವ್ರತ, ಜಪ, ತಪ, ಪೂಜೆ ಪುನಸ್ಕಾರಾದಿಗಳನ್ನು ಯಾವ ರೀತಿ ಮಾಡ್ಕೊಂಡು ಹೋದರೆ, ಏನು ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಅಂತಕ್ಕಂಥ ಫಲಗಳನ್ನು ಕೂಡ ಪುರಾಣಗಳಲ್ಲೆಲ್ಲ ಹೇಳ್ಕೊಂಡು ಬಂದು ನೀವು ಸ್ಮೃತಿಗಳನ್ನು ನೋಡಿದಾಗ ಆ ಸ್ಮೃತಿಗಳಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್, ಏನು ಮಾಡಬಾರ್ದು, ನಿಷಿದ್ಧ ಕರ್ಮಗಳೇನು, ಯಾವ ರೀತಿ ನೀವು ನಿಮ್ಮ ನಿಯಮವನ್ನು ಪಾಲನೆ ಮಾಡಬೇಕು ಅಂತಕ್ಕಂಥ ನಿಯಮಗಳನ್ನು ಒಳಪಡಿಸಬೇಕು. ಕೆಲವು ಆದಿಸ್ಮೃತಿಯನ್ನು ತೆಗೆದುಕೊಂಡ್ರೆ ಅದು ಮನುಸ್ಮೃತಿ ಅಂತ ಹೇಳಿ, ಕೆಲವು ಸತಿ ಮನುಸ್ಮೃತಿಯನ್ನು ನಾವು ನೋಡಿದಾಗ ಅದನ್ನೆಲ್ಲ ನಾವು ಪಾಲನೆ ಮಾಡಲಿಕ್ಕೆ ಆಗತ್ತಾ ಅಂತ ಆಗತ್ತೆ. ಆದರೆ ಕಾಲಕ್ಕೆ ತಕ್ಕಂತೆ ಕೆಲವೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡು ಸಾಧು ಸಂತರು ಎತ್ಕೊಂಡು ಬಂದಿದ್ದಾರೆ. ಆವಾಗ ಈಗ ತಕ್ಕಂತೆ ಏನು ಮಾಡ್ಬೋದು, ಏನು ಮಾಡಿದ್ರೆ ಸುಲಭವಾಗಿ ನಾವು ಆನಂದವಾಗಿ ಜೀವನವನ್ನು ನಡೆಸ್ಬೋದು ಅನ್ನೋದನ್ನು ತೆಗೆದುಕೊಂಡು ಬಂದಿದ್ದೀವಿ.
ಏನು ಕಲೋದುರ್ಗೆ ವಿನಾಯಕವು ಅಂತ. ಕಲಿಯುಗದಲ್ಲಿ ಆ ದೇವಿಯ ಆರಾಧನೆಗೆ ಸರಿಸಮನಾಗಿ ಬೇರೆ ಆರಾಧನೆ ಇಲ್ಲ ಅಂತ ಹೇಳಿ. ಏನಕ್ಕೆ ಅಂದರೆ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದು. ಈಗ ನೀವು ಚಾಕ್ಲೇಟ್ ಫ್ಯಾಕ್ಟ್ರಿ ಓಪನ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳೋಣ. ಎಷ್ಟು ದಿನ ಚಾಕ್ಲೇಟ್ ತಿಂತೀರಾ? ಒಂದು 2 ದಿನ, ಇಲ್ಲ 1 ತಿಂಗಳು ಮ್ಯಾಕ್ಸಿಮಮ್. ಆಮೇಲೆ ವಾಕರ್ಕೆ ಬರುತ್ತೆ. ಬೇಕಾದ್ರೆ ಬಂದವರು ಕೊಟ್ಟು ಕಳಿಸ್ತೀರ ಹೊರತು ಸಾಕಪ್ಪ ನನಗೆ ಅಂತಿಲ್ಲ. ಈ ವೇದದ ಮಂತ್ರಗಳು ಅಷ್ಟೇ ಹಾಗೇನೆ. 80% ಮಂತ್ರ ನನಗೆ ಅದು ಬೇಕು, ಇದು ಬೇಕು, ಹೆಂಡತಿ ಬೇಕು, ಗಂಡ ಬೇಕು, ಆಸ್ತಿ ಬೇಕು, ಅಂತಸ್ತು ಬೇಕು, ಅಧಿಕಾರ ಬೇಕು, ನನ್ನ ಮನೋಕಾಮನೆಗಳನ್ನು, ಎಲ್ಲ ರೀತಿಯಾಗಿರ್ತಕ್ಕಂಥ ಮನೋಕಾಮನೆಗಳು, ಧರ್ಮದ ಪರಿಧಿಯ ಒಳಗಡೆ ಬರ್ತಕ್ಕಂಥ ಮನೋಕಾಮನೆಗಳನ್ನು ಪರಿಪೂರ್ಣಗೊಳಿಸಲಿಕ್ಕೆ ಏನೇನು ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ನಾನು ಅದನ್ನು ಗಳಿಸ್ಬೋದು ಅದನ್ನು ತಿಳಿಸುತ್ತೆ. ಅದಕ್ಕೂ ಒಂದು ಸ್ಯಾಚುರೇಟೆಡ್ ಪಾಯಿಂಟ್ ಇದೆ. ಸಾಕಪ್ಪ ನನಗೆ ತಿಂದು 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 ಸಾಕಯ್ಯ ಅನ್ನೋ ಹಾಗೆ ಆಸೆ ಬಿದ್ದು 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 ಸಾಕು ಅಂತಕ್ಕಂಥ ಪರಿಸ್ಥಿತಿ ಬಂದಾಗ ಉಳಿದ 20%ದಲ್ಲಿ 16% ಮಂತ್ರ ಸಾಕೆ ಒಂದು 4-6 ಜನಕ್ಕೆ ಒಳ್ಳೇದು ಮಾಡೋಣ ಅಂತ ಹೇಳುತ್ತೆ. ಅದೇ ಮಂತ್ರ ಬೇರೆ ಇಲ್ಲ, ಅದೇ ವ್ರತ, ಅದೇ ಪೂಜೆ ಪುನಸ್ಕಾರಾದಿಗಳು, ಅದೇ ಯಜ್ಞ ಯಾಗಾದಿ, ಯಾವ ರೀತಿ ನಾವು ಲೋಕದ ಹಿತಕ್ಕೋಸ್ಕರ ಉಪಯೋಗಿಸ್ಬೋದು ಅಂತಕ್ಕಂಥ ಒಂದು ಪರಿಪಾಟಿ ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಎಲ್ಲರೂ ಚೆನ್ನಾಗಿರಲಿ ಕಣೆಯ, ನನಗೆ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ, ಸಾಕು ನನಗೆ, ಎಲ್ಲರೂ ಚೆನ್ನಾಗಿರಬೇಕು, ಆ ಭಾವನೆ ಅದು ಲೋಕಹಿತಾರ್ಥಾಯ ಜಗದಿತಾಯ ಚ ಭಗವತ್ ಪ್ರೀತ್ಯರ್ತೆ. ನೀವೆಲ್ಲ ಏನು ಮಾಡ್ಕೊಂಡು ಬರ್ತಾ ಇದ್ದೀರಾ? ಕೊನೆ 4% ನಾನು ಕಾಯ್ತಾ ಇದ್ದೀನಿ ನಿಮಗೆ. ಏನೋ ಆ 4% ಸಾಕಯ್ಯ, ಎಷ್ಟು ಲೋಕಕ್ಕೆ ಮಾಡಿದ್ರು ಸಾಕಯ್ಯ, ಅದಷ್ಟು ಸಾಕು, ಏನೇ ಲೋಕನಂತೂ ನಾನು ತಿದ್ದಕ್ಕಾಗಲ್ಲ ಕಣಯ್ಯ, ಸಾಕು, ಪರಿಪೂರ್ಣವಾಗಿ ನಾನು ಭಗವತ್ ಪ್ರೀತ್ಯರ್ಥ ಭಗವಂತನಿಗೋಸ್ಕರ ಶರಣಾಗಿ ನನ್ನ ಜೀವನ ಮುಡುಪಾಗಿಡ್ತೀನಿ ಅಂತಕ್ಕಂಥದ್ದು ಅದನ್ನು ವೇದಾಂತ ಅಂತ. ಅದು ವೇದದ ಅಂತ್ಯ ನಿನ್ನ ಸ್ವರೂಪದ ಬಗ್ಗೆ ಮಾತನಾಡುತ್ತೆ. ನೀನು ಯಾರು ಅನ್ನೋದನ್ನು ಮಾತನಾಡು. ಈಗ ನನ್ನನ್ನು ನಾನು ಗಂಡ ಹೆಂಡತಿ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ತಂಗಿ ಏನೇನೋ ಎಲ್ಲ ಸಂಬಂಧಗಳಿಂದ ಕೂಡಿಸ್ಕೊಂಡಿರ್ತಕ್ಕಂಥ ನಾನು ಆ ಒಂದು ಪರಿಸ್ಥಿತಿಗೆ ಬಂದಾಗ ನಾನು ಯಾರು ಅನ್ನೋದನ್ನು ನಿಜವಾಗಿ ಹೇಳ್ತಕ್ಕಂಥದ್ದು ಕೇವಲ 4% ಮಾತ್ರ. ಅದನ್ನೇ ಉಪನಿಷತ್ತು ಅಂತ ಹೇಳೋದು. ಅದೇ ಭಗವದ್ಗೀತೆ, ಅದರ ಸಾರವೇ ಭಗವದ್ಗೀತೆ. ಆ ಸ್ಥಿತಿಗೆ ಬರಬೇಕು ಅಂತಂದರೆ ನೀವು ಸಾಕು ಅಂತಕ್ಕಂಥ ಮಟ್ಟಕ್ಕೆ ಬರಬೇಕು. ಆ ಸಾಕು ಅಂತಕ್ಕಂಥ ಮಟ್ಟಕ್ಕೆ ಬರಬೇಕು ಅಂದರೆ ನಮ್ಮ ಮನಸ್ಸು ನಮಗೆ ಹದವಾಗಬೇಕು. ಹದ ಆಗಬೇಕು ಅಂದರೆ 4-6 ಹೊಡೆತ ಬೀಳಬೇಕು. ಇಲ್ಲೇ ಹದ ಆಗೋದಿಲ್ಲ. ಸಾಕು ಅಂತ ಅನ್ಬೇಕು ಅಂತಲೇ 4-6 ಹೊಡೆತ ಬೀಳಬೇಕು. ಇಲ್ಲ ಅವನಲ್ಲಿ ವೈರಾಗ್ಯ ಇದ್ದು ಸಾಕಯ್ಯ, ಜನ್ಮ ಜನ್ಮಾಂತರದ ಒಂದು ಪುಣ್ಯದಿಂದ ಸಾಕಯ್ಯ ಅಂತಕ್ಕಂಥ ಒಂದು ಭಾವನೆ ಉಂಟಾಗುತ್ತೆ. ಇಲ್ಲಿ 2, ಡಾಕ್ಟ್ರು ಹೇಳಿ ಸ್ವೀಟ್ ತಿನ್ನೋದು ನಿಲ್ಲಿಸ್ಬೇಕು, ಇಲ್ಲ ನೀವೇ ತಿನ್ನೋದು ನಿಲ್ಲಿಸ್ಬೇಕು. ಆ ರೀತಿಯಾಗಿ ವಿಧಿ ಇಲ್ಲ ಅಂದಾಗ ಸಾಕಣೆಯ, ಇನ್ನು ಜಾಸ್ತಿ ತಿಂದರೆ ಅಜೀರ್ಣ ಆಗತ್ತೆ ಕಣೆಯ ಅಂತ ಡಾಕ್ಟ್ರ್ ಹೇಳ್ತಾರಲ್ಲ, ಆ ರೀತಿ ಸಾಕಪ್ಪ ಎಲ್ಲ ರಿಟೈರ್ಡ್ ಆಗಿದ್ದೀರಾ, ಹೆಂಡತಿ ಮಕ್ಕಳು ಅನ್ನೋದನ್ನೆಲ್ಲ ಬಿಟ್ಬಿಟ್ಟು ಆರಾಮಾಗಿ ಭಗವಂತನ ಶರಣಾಗಿ ಭಗವಂತನ ಧ್ಯಾನದಲ್ಲಿ ನಿರಂತರವಾಗಿರಿ. ಮಕ್ಕಳು ಅಳಿಯ ಮಗನ ಜೀವನದಲ್ಲಿ ಮೂಗು ತೂರಿಸಿ ಪ್ರವೇಶ ಮಾಡಬೇಡಿ. ಅವರವ್ರ ಜೀವನ ಅವ್ರವ್ರಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಡಿಸಿಷನ್ ತಗೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅವ್ರಿಗೆ ಇದೆ. ಆದ್ದರಿಂದ ಅವರ ಜೀವನದಲ್ಲಿ ಮೂಗು ತೋರಿಸೋದು ಅನಾವಶ್ಯಕ. ಅವಾಗಲೇ ನೀವು ದೊಡ್ಡ ಹೀರೋಗಳಾಗೋದು ಅವ್ರ ಜೀವನದಲ್ಲಿ. ಇದಾಗ ಅಯ್ಯೋ ನಮ್ಮ ಅಕ್ಕನ ಕಾಟ ಮುಖ ಆಗಿ ಇನ್ನೂ ಸ್ವಲ್ಪ ಬುದ್ಧಿ ಬಂದಿಲ್ಲ ಅಂತ ಬೈತಾರೆ. ಜನ ಹೇಳ್ತಾ ಇರೋದು, ಎಷ್ಟೋ ಜನ ಹೇಳಿಸ್ಕೊಂಡಿರ್ತೀರ, ಹೊರಗಡೆ ಹೇಳೋಕ್ಕಾಗಲ್ಲ, ಸತ್ಯನ ಹೇಳ್ತಾ ಇರೋದು. ಆದ್ದರಿಂದ ಇದೆಲ್ಲವೂ ಕೂಡ ನಮ್ಮ ಪರಂಪರೆ ಹೇಳ್ಬೋದು. ಯಾವ ರೀತಿ ಆನಂದವಾಗಿ ಜೀವನ ನಡೆಸ್ತೀವಿ, ನಾಕಾರದ ಜನದ ಜೊತೆ ಆನಂದವಾಗಿ ಜೀವನ ನಡೆಸ್ತೀವಿ ಅಂಥ ಉತ್ಕೃಷ್ಟ ಪರಂಪರೆಯಲ್ಲಿ ನಾವು ನೀವು ಎಲ್ಲರೂ ಕೂಡ ಶರೀರ ಧಾರಣೆ ಮಾಡಿದ್ದು ಅದೇ ನಿಮ್ಮೆಲ್ಲರ ಭಾಗ್ಯ. ಜೊತೆಗೆ ಆರಾಧನೆ ಮಾಡ್ತಕ್ಕಂಥ ಒಂದು ಬುದ್ಧಿ ನಮಗೆ ಬಂದು
ನಾವೆಲ್ಲರೂ ಕೂಡ ಶಿವಶಕ್ತಿಯ ಆರಾಧನೆಯನ್ನು ಮಾಡ್ತಾ ಇದ್ದೀವಿ, ಅದಕ್ಕಿಂತ ಉತ್ಕೃಷ್ಟತೆ ಇನ್ನೊಂದಿಲ್ಲ. ಧನ್ಯ ನೀವೆಲ್ಲರೂ ಕೂಡ. ಜೊತೆಗೆ ಒಂದು ಒಳ್ಳೆಯ ಕ್ಷೇತ್ರದಲ್ಲಿ ಆ ಜಗದಂಬೆಯ ಸ್ಥಾನದಲ್ಲಿ ಬಂದು ರುದ್ರಗಣ ಪಾರಾಯಣವನ್ನು ಮಾಡಿದ್ದೀವಿ. ಇನ್ನೂ ಹೆಚ್ಚಾಗಿ ಆಗಬೇಕು. ರುದ್ರಗಣ ಪಾರಾಯಣ ಭಾಳ ನಿಧಾನವಾಗಿ ನಡೀತಾ ಇದೆ. ನೀವೆಲ್ಲರೂ ಒಂದು ಸಂಕಲ್ಪವನ್ನು ತೆಗೆದುಕೊಂಡಿದ್ದೀರ. ನಾಪ್ಕ ಇದೆಯಾ? ಏನು ಸಂಕಲ್ಪ? ನಾನು ಜ್ಞಾಪಿಸ್ತೀನಿ. ಲೋಕಹಿತಕ್ಕೋಸ್ಕರ, ಸನಾತನ ಧರ್ಮಕ್ಕೋಸ್ಕರ, ಸನಾತನ ಧರ್ಮ ನಾವೆಲ್ಲರೂ ಕೂಡ ಭದ್ರವಾಗಬೇಕು, ಒಗ್ಗಟ್ಟಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅತಿರುದ್ರ ಯಾಗವನ್ನು ರುದ್ರ ಘನಪಾರಾಯಣದಲ್ಲಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ತೆಗೆದು ನೀವೆಲ್ಲರೂ ಕೂಡ ಒಂದ್ಸತಿ ಆಲ್ರೆಡಿ ಅತಿರುದ್ರ ಯಾಗ ಮಾಡಿರ್ತಕ್ಕಂಥವ್ರು, ಮಹಾರುದ್ರಯಾಗ 2 ಸತಿ ಮಾಡಿರ್ತಕ್ಕಂಥವ್ರು, ರುದ್ರಯಾಗ ಹಲವಾರು ಬಾರಿ ಮಾಡಿರ್ತಕ್ಕಂಥವ್ರು, ಶತಚಂಡಿ, ನವಚಂಡಿ, ಚಂಡಿಯಾಗ, ಸಹಸ್ರಚಂಡಿ, ಅಯುತ ಚಂಡಿಯನ್ನು ಮಾಡಿರ್ತಕ್ಕಂಥವ್ರು. ನೀವೇನು ಸಾಮಾನ್ಯರು ಅವರಲ್ಲ. ನೀವು ಹೌದು ಮಾಡಿದ್ದಾರೆ ಅವರಲ್ಲ. ಅಯುತ ಚಂಡಿ ಎಲ್ಲ ಮಾಡಿದ್ದಾರೆ. ಒಂದ್ಸತಿ 65,000 ರುದ್ರಪಾರಾಯಣ ಮಾಡಿಸಿ, 1-2 ಅಲ್ಲ, 65,000 ಮಾಡಿ. ಅದರಿಂದ ರುದ್ರ ಘನದ ಸಂಕಲ್ಪ ಏನಕ್ಕೆ ಅಂತಂದರೆ, ಆ ರುದ್ರ ಘನದಕ್ಕೆ ಫಲ ಏನಪ್ಪ ಅಂದರೆ ಅನ್ಗಿಂತಿ ಅಂತ ಹೇಳ್ತೀವಿ. ಅದು ಎಷ್ಟು ಫಲ ಸಿಗುತ್ತೆ ಅಂತ ಭಗವಂತನಿಗೆ ಗೊತ್ತಾ. ಅವ್ನು ಏನು ಕೇಳಿದ್ರು ಅಷ್ಟು ಕೊಡ್ತಾನೆ. ನೀವು ಕೇಳಿದ್ದಕ್ಕಿಂತ ಎಕ್ಸ್ಟ್ರಾ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಬೋರ್ಡ್ ಹಾಕಿರ್ತಾನಲ್ಲ, ಏನೋ ಎಷ್ಟು ಬೇಕೋ ಅಷ್ಟು. ಅದರಿಂದ ಆ ಸಂಕಲ್ಪ ಲೋಕಹಿತಕ್ಕೋಸ್ಕರ ಇರ್ತಕ್ಕಂಥದ್ದು. ಅಟ್ಲೀಸ್ಟ್ ವಾರದಲ್ಲಿ 1-2 ಪಾರಾಯಣ, ಒಂದು 100 ಜನ ಸೇರಿ ಮಾಡಬೇಕು. ನಾನು ಮೊನ್ನೆ ಕೊಟ್ರಾಲಂಗೆ ಹೋಗಿದ್ದೆ. ಕೊಟ್ರಾಲೇಶ್ವರ ದೇವಸ್ಥಾನ ಅದು ವಿಷ್ಣುವಿನ ಆಲಯ. ಅಗಸ್ತ್ಯರು ಹೋದಾಗ, ಅಗಸ್ತ್ಯರು ಭಸ್ಮವನ್ನು ಇಟ್ಕೊಂಡು ಹೋದಾಗ ಆ ಪುರೋಹಿತರು ಬಳಗ ಬಿಡೋದಿಲ್ಲ. ಅವರು ಬಹಳ ದುಃಖ ಆಗೋದು ಅಗಸ್ತ್ಯ ಮಹರ್ಷಿಗಳು. ಮರುದಿನ ಊರುಗಳ ಪುಂಡ್ರವನ್ನು ಹಾಕೊಂಡು ಸೀದಾ ಗರ್ಭಗುಡಿಗೆ ಹೋಗ್ಬಿಟ್ಟು ಕೋಪ ಆಯ್ತಲ್ಲ, ಹಿಂದಿನ ದಿನ ಒಳಗೆ ಬಿಟ್ಟಿಲ್ಲ ಅಂತ ವಿಷ್ಣು ಮೇಲೆ ಕೋಪ ಮಾಡ್ಕೊಂಡು ವಿಷ್ಣು ವಿಗ್ರಹ ತಟ್ಟಿ ಶಿವಲಿಂಗ ಮಾಡ್ಬಿಡ್ತಾರೆ. ಅಲ್ಲಿ ಶಿವಲಿಂಗ ಇದೆ, ಲಕ್ಷ್ಮೀನೂ ಇದ್ದಾಳೆ.